ಒಬ್ಬ ಗುರು ಅಂದ್ರ ಯಾವನ ಮಾತಿನಲ್ಲಿ ಸತ್ಯದ ಬೆಳಕಿದೆ, ಶಾಂತಿಯ ನೆರಳಿದೆ, ಅಂಥವನಿಗೆ ಗುರು ಅನ್ನಬೇಕು. ಮಾತಿನಲ್ಲಿ ಸತ್ಯದ ಬೆಳಕಿದೆ, ಶಾಂತಿಯ ನೆರಳಿದೆ, ಅಂಥವರಿಗೆ ಗುರುಗಳನ್ನಬೇಕು. ಮತ್ತೆ ಯಾವ ಪುಣ್ಯ ಪುರುಷನ ಸಾನ್ನಿಧ್ಯದಲ್ಲಿ ನಾನು ಕೂಡುವುದರಿಂದ, ನಮ್ಮ ಮನಸ್ಸುಗಳ ಅರಳುತ್ತವಲ್ಲ, ಯಾವ ಪುಣ್ಯ ಪುರುಷರ ಸಾನ್ನಿಧ್ಯದಲ್ಲಿ ನಾವು ಕೂಡುವುದರಿಂದ ನಮ್ಮ ಹೃದಯಗಳು ಅರಳುತ್ತವಲ್ಲ, ಅಂಥವರಿಗೆ ಗುರು ಅನ್ನಬಹುದು. ಈಗ ನೀವು ನೋಡ್ರಿ, ಇಷ್ಟು ಜನ ಗುರುಗಳು ಕುಂತಾರ, ಮತ್ತೆ ಇಷ್ಟು ಜನ ಸೇರಿರಿ, ಎಷ್ಟು ಶಾಂತ ಕುಂತೀರಿ ನೀವೆಲ್ಲ. ಇದು ಗುರುಗಳ ಸಾನ್ನಿಧ್ಯದಲ್ಲಿ ಒಬ್ಬ ಟೆನಿಸನ್ ಕವಿ ಇರ್ತಾನೆ. ಒಬ್ಬ ಟೆನಿಸನ್ ಅಂತ ಒಬ್ಬ ಕವಿ, ಅವ ಹೇಳ್ತಾನೆ, ಒಬ್ಬ ಗುರುವಿನ ಸಾನ್ನಿಧ್ಯದಲ್ಲಿ ಒಬ್ಬ ಶಿಷ್ಯ ಹೇಗಿರ್ತಾನೆ. ಗುರು ಒಂದು ಸೂರ್ಯ ಎಲ್ಲದಾನಂದ್ರ ಸುಮಾರು 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯ ನನ್ನ ಮನೆಯ ಅಂಗಳದಲ್ಲಿರುವ ಒಂದು ಮಗ್ಗು. ನಾನಾ ನೀರ್ ಹಾಕಿ ಬೆಳೆಸಿನಂತ ತಿಳ್ಕೊಂಡು ಒಂದು ಮಗ್ಗನ್ನ ನೀವು ಅರಳಿಸ್ಲಿಕ್ಕೆ ಹೋರಿ, ಮಗ್ಗು ಅರಳುವುದಿಲ್ಲದು. ಪಕ್ಕಳೆಗಳು ಉದುರು ಬೀಳುತ್ತವೆ ಹೊರತು ಮಗ್ಗು ಹೂವಾಗುವುದಿಲ್ಲ. ಮಗ್ಗಿಗೆ ನಾನಾ ನೀರ್ ಹಾಕಿ ಬೆಳೆಸಿ ನೀ ಬಳ್ಳಿಗಂತ ತಿಳ್ಕೊಂಡು ನೀವು ಬೆಳೆಸಾಕ್ ಹೋದ್ರೆ ಬರುವುದಿಲ್ಲ. ಅದು ಮೊಗ್ಗೆ ಹೂವಾಗಿ ಅರಳುವುದಿಲ್ಲ. ಮೊಗ್ಗೆಯ ಪಕ್ಕಳೆಗಳು ಉದುರುತ್ತವೆ ಹೊರತು ಮಗ್ಗೆ ಹೂವಾಗುವುದಿಲ್ಲ. ಆದ್ರೆ ಎಲ್ಲೋ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯನ ಒಂದು ಸಣ್ಣ ಕಿರಣ ಆ ಮೊಗ್ಗಿನ ಮೇಲೆ ಬಿದ್ದರೆ ಸಾಕು. ಸೂರ್ಯ ಮೊಗ್ಗೆಯನ್ನು ಮುಟ್ಟಿಲ್ಲ, ಆದ್ರೆ ಮೊಗ್ಗೆ ಹೂವಾಗಿ ಅರಳುವುದನ್ನು ಬಿಟ್ಟಿಲ್ಲ. ಇದು ಸೂರ್ಯನಿಗೂ ಮೊಗ್ಗೆಗೂ ಇರುವ ಸಂಬಂಧ. ಇದು ಗುರು ಮತ್ತು ಶಿಷ್ಯನಿಗೆ ಇರುವ ಸಂಬಂಧ ಇದೆ. ಎಲ್ಲೋ ದುರ್ಗದಲ್ಲಿರುವ ಗುರುಗಳು, ಎಲ್ಲೋ ಕನ್ನಡದ ಮೂಲೆ ಮೂಲೆಯಲ್ಲಿರುವ ಶಿಷ್ಯರು, ಅವರ ಮಾತು, ಅವರ ಸಾನ್ನಿಧ್ಯ ನಿಮಗೆಲ್ಲ ಅಷ್ಟು ಸಂತೋಷ. ನೋಡಿ, ಇಷ್ಟೆಲ್ಲ ಗುರುಗಳ ಸಾನ್ನಿಧ್ಯದಲ್ಲಿ ನೀವು ಕುಂತೀರಲ್ಲ, ಎಷ್ಟು ತಣ್ಣಗೆ ಕುಂತೀರಿ. ಅಂದ್ರೆ ಯಾರ ಸಾನ್ನಿಧ್ಯದಲ್ಲಿ ನಾನು ಕೂಡುವುದರಿಂದ ನಮ್ಮ ಮನಸ್ಸು ತಣ್ಣಗಿರ್ತೈತಿ, ಅವರೇ ಗುರುಗಳು. ಗುರುಗಳಂದ್ರೆ ಮತ್ತೇನಲ್ಲ, ಯಾರ ಹತ್ತಿರ ಕೂಡುವುದರಿಂದ ನಮ್ಮ ಮನಸ್ಸು ತಣ್ಣಗಿರ್ತೈತಲ್ಲ, ಅವ್ರ ಗುರುಗಳು. ನೀವು ಗುರುಗಳ ಹತ್ತಿರ ಕುಂತೀರಿ, ಇಷ್ಟು ತಣ್ಣಗೈತೆ ಮನಸ್ಸು. ನೀವು ನಿಮ್ ಮನ್ಯಾನವ್ರ ಮಗ್ಗಲ್ ಕುಂದರಿ, ಇಷ್ಟು ತಣ್ಣಗಿರ್ತೈತೆ ಅನ್ನೋ ಮನಸ್ಸು. ಪಾಪ ಏರಕ್ ಶುರು ಮಾಡ್ತೈತೆ ಮನ್ಯಾಗ, ಏನಾರ ಜಗಳ ತೆಗಿಬೇಕು ಅನಿಸ್ತೈತಿ. ಮನ್ಯಾಗ ಊಟಕ್ಕೆ ಕುಂತಿದ್ದ, ಅವ್ರ ಮನೆಯವ್ರು ಎದುರು ನೀಡಾಕತ್ತಿದ್ರು, ಹಿಂಗ್ ಜಾಡಿಸಿ ತಾಟ್ ಒಗದ ಗಂಡ. ಎದಕ್ಕಂತ ಕೇಳಿದ್ರೆ ಅವ್ರ ಹೆಣ್ಮಕ್ಳು, ಏನಿದು ಒಂದ ದಿವ್ಸ ಉಂಡ್ ರಗಡಾಗೈತಿ, ಇದು ಒಟ್ಟ ಒಂದ ರುಚಿ ನನಗ್ ಬ್ಯಾಸರಾಗಿ ಹೋಗೈತಿದ್ದು, ನಿನಗ್ ಮಾಡಾಕ ಬರೋದಿಲ್ಲ ಅಡಿಗೆ ಅಂತ ತಾಟ್ ಒಗದ. ಆಕಿ ಯಾಕೆ ಹೋಗಿತ್ ಹಿಂಗ್ ತಾಟ್ ಅಂತ ಕೇಳಿದ್ಲು. ಏನ್ ನಿನ್ ಕೈಯನ್ ಅಡಿಗೆ ಉಂಡಿನಲ್ಲ, ಬರೇ ಒಂದ ರುಚಿ, ಇನ್ಮೇಲೆ ನನಗ್ ಉಣ್ಣಕ್ ಆಗುದಿಲ್ಲ ಅಂತಂದ. ಅವಾಗ ಆಕಿ ಮಸ್ತ್ ಬಳಿ ಏರ್ಸಿ ಒಂದು ಕಪಾಳ ಕೊಟ್ಲು. ಅಲ್ಲ, ನನ್ನ ಕೈಯಂದು ಒಂದ ರುಚಿ ಅಂತ ತಿಂದು ಒಗದು ಬರ್ತಿ, ದಿವ್ಸ ಅಂಗಡಿಗೆ ಹೋಗಿ ರಾತ್ರಿ ಕುಡ್ದು ಬರ್ತಿ, ಎಲ್ಲ ಒಂದ ರುಚಿ ಅಂತ ಒಮ್ಮೆರೆ ಬಾಟ್ಲಿ ಒಗದು ಬಂದಿ ಅನ್ನಿ. ಇದು ಒಗದಂಗ ಅದು ಒಗಿಬೇಕಿತ್ತು ನೋಡೋಣ. ಅದು ಆದ್ರೆ ಕಂಠ ಪೂರ್ತಿ ಕುಡ್ದು ಬರ್ತೀಯಲ್ಲ, ನೀ ಪತಿ ಅಲ್ಲ, ನೀನು ಕಿತಾಪತಿ. ನೀನು ಕುಡ್ದು ಚಾಪತಿ ಆದಂಗ ಆಗೈತಿ, ಇನ್ನೊಂದ್ ದಿವ್ಸಕ್ಕೆ ನಾಪತ್ತೆನೆ ಅಕ್ಕಿ ನೀನ್ ಅಂತ ಹೇಳದ್ಲ. ಅಂದ್ರ ಮನ್ಯಾಗಿದ್ರ ಇಷ್ಟ ಸಮಾಧಾನ ಇರ್ತೈತೇನೆ ಹೇಳ್ರಿ ಮನಸ್ಸ. ಅಂದ್ರೆ ಯಾರ ಸಾನ್ನಿಧ್ಯದಲ್ಲಿ ಕೂಡುವುದರಿಂದ ನಮ್ಮ ಮನಸ್ಸು ಅರಳುತ್ತವಲ್ಲ, ಅವರು ಗುರುಗಳಷ್ಟೆ. ಅಂಥ ಮಹಾನ್ ಗುರುಗಳ 25 ವರ್ಷಗಳ ರಜತ ಸಮಾರಂಭ. ಒಬ್ಬ ಗುರು ಹೇಗಿರಬೇಕು ಅನ್ನುವುದಕ್ಕೆ ಒಬ್ಬ ಕವಿ, ಒಬ್ಬ ದಾರ್ಶನಿಕ ಒಂದು ವಿಮರ್ಶೆ ಮಾಡುತ್ತಾನೆ. ಒಬ್ಬ ಗುರು ಹೇಗಿರಬೇಕು, ಗುರುವಿನ ಸಂಬಂಧ ಸಮಾಜಕ್ಕೆ ಹೇಗಿರಬೇಕು, ಶಿಷ್ಯ ಹೇಗಿರಬೇಕು, ಗುರುವಿನ ಜವಾಬ್ದಾರಿ ಏನು, ಅವನ ಕರ್ತವ್ಯಗಳೇನು. ಒಬ್ಬ ವಿಮರ್ಶಕ, ಒಬ್ಬ ದಾರ್ಶನಿಕ ಹೇಳ್ತಾನೆ, ಗುರು ಹೆಂಗಿರ್ತಾನೆ. ಶಾಂತೋ ಮಹಾಂತೋ ನಿವಸಂತಿ ಸಂತಹ ವಸಂತವತ್ ಲೋಕ ಹಿತಶ್ಚರಂತಹ ತೀರ್ಣಾಹ ಸ್ವಯಂ ಭೀಮ ಭವಾರ್ಣವಾನ್ ಜನಾನ್ ಅಹೇತುನ ಅನ್ಯೇನಾಪಿ ತಾರಯಂತಹ. ಒಬ್ಬ ಗುರು ಹೆಂಗಿರ್ಬೇಕು ಅಂದ್ರೆ ಅವ ಶಾಂತವಾಗಿರ್ಬೇಕು. ಈ ಸಮಾಜ ಅಂದ ಮೇಲೆ ಒಮ್ಮೆ ಹೊಗಳವ್ರು ಇರ್ತಾರ, ಒಮ್ಮೆ ತೆಗಳವ್ರು ಇರ್ತಾರ. ಒಮ್ಮೆ ಕಷ್ಟ ಬರ್ತವೆ, ಒಮ್ಮೆ ಸುಖಗಳು ಬರ್ತವೆ. ಒಮ್ಮೆ ಪರಿಸ್ಥಿತಿಗಳು ನಮಗ್ ಅನುಕೂಲ ಇರ್ತಾವ, ಒಮ್ಮೆ ಪರಿಸ್ಥಿತಿಗಳು ಪ್ರತಿಕೂಲ ಇರ್ತಾವ. ಏನ ಇರ್ಲಿ ಜೀವನದಲ್ಲಿ, ಅದು ಕಷ್ಟವೇ ಬರ್ಲಿ, ಅಪಮಾನವೇ ಬರ್ಲಿ, ಸೋಲೆ ಬರ್ಲಿ,
ಬಡತನವೇ ಬರಲಿ, ಎದೆಗುಂದದೆ ಮೆಟ್ಟಿ ನಿಲ್ಲುವ ಛಲವಂತನಿಗೆ ಗುರು ಗುರು ಅಂತ ಕರೀತಾರವ ಗುರು ಆತಷ್ಟೆ. ಜೀವನದ ಮೇಲೆ ಕಷ್ಟಗಳು ಬರುವುದಲ್ಲ. ಯಾರಿಗೆ ಬಂದಿಲ್ಲ ಹೇಳ್ರಿ ಕಷ್ಟಗಳು? ಜೀವನ ಜಗತ್ತಿನಲ್ಲಿ ಇಬ್ಬರಿಗಷ್ಟ ಬಂದಿಲ್ಲ ಕಷ್ಟ. ಯಾರಿಗೆ ಬಂದಿಲ್ಲ ಅಂದ್ರ ಒಬ್ಬ ಸತ್ತಾನ, ಇನ್ನೊಬ್ಬ ಹುಟ್ಟೆ ಇಲ್ಲಿ. ಇವ್ರಿಬ್ಬರಿಗೆ ಬಿಟ್ಟು ಉಳಿದವ್ರಿಗೆ ಎಲ್ಲರಿಗೆ ಕಷ್ಟಗಳು ಬರದ. ಅವನಿಗೆ ಕಷ್ಟ ಬಂದಿಲ್ಲ ಅಂದ್ರೆ ಅವ ಜೀವಂತ ಇಲ್ಲ ಅಂತ ಅರ್ಥ ಅಷ್ಟೆ. ಅಂದ್ರೆ ಜೀವನದಲ್ಲಿ ಒಮ್ಮೆ ಮಾನವೇ ಬರಲಿ, ಅಪಮಾನವೇ ಬರಲಿ, ಸೋಲೆ ಬರಲಿ, ಬಡತನವೇ ಬರಲಿ, ಕಷ್ಟಗಳೇ ಬರಲಿ, ಎದೆಗುಂದದೆ ನಿಲ್ಲುವ ಆ ಮನಸ್ಥಿತಿ ಐತಲ್ಲ, ಪರಿಸ್ಥಿತಿಗಳು ಬದಲಾಗಬಹುದಾದ್ರೆ ಮನಸ್ಥಿತಿ ಬದಲಾಗದಂಗೆ ಇಟ್ಟುಕೊಳ್ಳುವಂತ ಸಾಮರ್ಥ್ಯಕ್ಕೆ ಗುರು ಗುರು ಅಂತ ಕರೀತಾರೆ. ಇರ್ಲಿಲ್ಲೇನು ಹಿಂದ ನೀವು ರಾಮಾಯಣ ನೋಡಿರಿ, ಮಹಾಭಾರತ ನೋಡಿರಿ, ಎಷ್ಟು ಕಷ್ಟಗಳು. ಭಗವಂತನೇ ನಾನು ನಿನ್ನ ಗರ್ಭಗುಡಿಯ ಮುಂದೆ ಪ್ರಾರ್ಥನೆ ಮಾಡುವುದು ಜೀವನದಲ್ಲಿ ಕಷ್ಟಗಳನ್ನು ಕೊಡಬೇಡ ಅಂತ ಮಾಡುವುದಿಲ್ಲ, ನೀನು ಕೊಟ್ಟ ಕಷ್ಟಗಳನ್ನ ತಾಳಿಕೊಳ್ಳುವ ಸಾಮರ್ಥ್ಯ ಕೊಡು ಅಂತ ಭಗವಂತನಿಗೆ ಬೇಡುಕೊಂತನಲ್ಲ, ಅವ ಸಂತ ಅಷ್ಟೇ, ಅವ ಶಾಂತ. ನಾವೇನು ಮಾಡ್ತೀವಿ? ಬುದ್ಧನಿಗೂ ಜೀವನದಲ್ಲಿ ಕಷ್ಟ ಬಂತು, ದುಃಖ ಬಂತು, ಬರಲಿಲ್ಲೇನು? ಅವ ದುಃಖ, ಬುದ್ಧನಿಗೂ ನಮಗೂ ವ್ಯತ್ಯಾಸ ಏನು ಅಂದ್ರ, ಬುದ್ಧ ದುಃಖ ಯಾಕೆ ಬಂತು ಅಂತ ತಿಳ್ಕೊಳ್ಳಕ್ ಮನಿ ಬಿಟ್ಟ, ನಾವು ದುಃಖ ತಾಳ್ಲಾರ್ದಕ್ ಮನಿ ಬಿಟ್ಟಿವ ಅಷ್ಟೇ. ಅವ ದುಃಖ ಅಂದ್ರೆ ಏನಂತ ತಿಳ್ಕೊಳಕ್ ಮನಿ ಬಿಟ್ಟ, ನಾವು ದುಃಖ ಅಂತ ತಾಳ್ಕೊಳ್ಳಾರ್ದಕ್ ಮನಿ ಬಿಟ್ಟಿವಿ. ನಮಗ್ ಕಷ್ಟಗಳು ಬಂದು ಅಂದ್ರೆ ನಾವೇನ್ ಮಾಡ್ತೀವಿ? ದೇವ್ರ ಹತ್ರ ಹೋಗ್ತೀವಿ. ಯಾವ ದೇವ್ರ ಚಲೋ ಅದಾವ ನೋಡ್ತೀವಿ. ರಾಮನ ಗುಡಿಗೆ ಹೋಗ್ತೀವಿ. ರಾಮ್ ಅಂತಾನ, ಏನ್ ನಿಮ್ಮದ ಚಲೋ ಇತ್ತು, ನಮ್ದೇನು 14 ವರ್ಷ ವನವಾಸಕ್ಕೆ ಹೋಗಿ ಬಂದ್ರು ಮುಗಿಲಿಲ್ಲ, ನಮ್ಮದು ಮತ್ತೆ ತ್ರಾಸಿತ್ತು. ರಾಮ ದೇವ್ರ ಚಲೋ ಇಲ್ಲ ಅಂತ ಹನುಮನ್ ದೇವ್ರ ಗುಡಿಗೆ ಹೋದೆವು. ಮಾರುತಿ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ದ. ಮಾರುತಿ ಕೇಳ್ದೆ, ಯಾಕೆ ಬಂದಿಯಪ್ಪ? ಬಾಳ ಕಷ್ಟ ಐತಪ್ಪ ದೇವ್ರೆ, ನನ್ ಏನೈತಿ? ಏನಿಲ್ಲ, ಒಟ್ಟು ಕನ್ಯೆ ಹತ್ತುವಲ್ದು. ಅವ ಅಂದ ಮಾರುತಿ, ಮೊದಲು ಕೆಳಗಿಡಿ ನನ್ನ ಗುಡಿ ಬಿಟ್ಟು. ನೀ ಲಗ್ನ ಆದವ್ರ ಜಗಳ ಬಿಡ್ಸಕ್ ಹೋಗಿ ನಾವು ಹಂಗ ಕುಂತೀವಿ, ಇನ್ನು ನಮ್ದು ಏನ್ ಹರ ಇಲ್ಲ ಶಿವ ಇಲ್ಲ, ನೀವು ಲಗ್ನ ಆದವ್ರು ನಮ್ ಸಮೀಪ ಬರ್ಬೇಡ್ರಿ ಅಂದವ್. ಯಾರು ಗಣಪತಿ ಹತ್ರ ಹೋದ. ಅವ ಅಂದ, ಕೋಡಿ ಸುಮ್ಮನೆ ಆರಾಮ್ ಇರ್ಬೇಕು ನೋಡ್, ನಾವ್ ಹೆಂಗ 5 ದಿವ್ಸ ಇದ್ದು ಮಜಾದಾಗಿದ್ದು 1 ದಿವ್ಸ ಹೋಗ್ಬಿಡ್ತೀವಲ್ಲ, ಹಂಗ ಹೋಗ್ಬಿಡೋದ ಅಷ್ಟ. ದೇವ್ರ ಏನ್ ಆಯುಷ್ಯ ಕೊಟ್ಟಾನ, ಆನಂದವಾಗಿದ್ದು ಹೋಗ್ಬೇಕಪ್ಪ, ಬಹಳ ತಲೆ ಕೆಡಿಸ್ಕೋಬಾರ್ದಂದವ್. ಅಂದ್ರೆ ಏನು ಜೀವನದಲ್ಲಿ ಕಷ್ಟಗಳು ಬರ್ತಾವ, ತಾಳ್ಮೆ ಇರಬೇಕು ಮನುಷ್ಯನಿಗೆ. ಯಾವನು ತಡ್ಕೊಂತನಲ್ಲ, ತಾಳ್ಮೆ ಇದ್ದವನು ಗುರು. ಶಾಂತಃ ಮಹಾಂತಃ. ಯಾವನ ಮನಸ್ಸು ದೊಡ್ಡದೈತಲ್ಲ ಅವ ಗುರು. ಯಾರ ಮನಸ್ಸು ದೊಡ್ಡದೈತಿ ಅವನೇ ಗುರು. ಗುರು ಅಂದ್ರೆ ಏನಲ್ಲ, ಯಾರ ಮನಸ್ಸು, ಯಾವನು ಹಸಿದವನೇ ಗುರು ಆಗಬೇಕಾದ್ರೆ ಏನೂ ಮಾಡಬೇಕಿಲ್ಲ, ಕಾವ್ಯ ಹಾಕಬೇಕಂತಲ್ಲ, ಹಿಮಾಲಯಕ್ಕೆ ಹೋಗಬೇಕಂತಲ್ಲ. ಯಾರು ಹಸದವನಿಗೊಂದು ತುತ್ತನ್ನ, ನೀರಡಿಸಿದವನಿಗೊಂದು ಕಪ್ ನೀರ, ಯಾರು ದುಃಖದಿಂದ ನಿನ್ನ ಹತ್ರ ಬರ್ತಾರ ಅವ್ರ ಕಣ್ಣೀರು ಒರೆಸಿ ನಿನ್ನ ಜೊತೆಗೆ ನಾ ಅದೀನಿ ಅನ್ನೋ 2 ಪ್ರೇಮದ ಮಾತು ನಿನ್ನ ಗುರುವಾಗಿ ಮಾಡ್ತಾವಷ್ಟೇ. ಅದು ಗುರುತ್ವ. ಯಶ ಆತ್ಮ ಮಹಾನ್ ಸಹ ಮಹಾತ್ಮ ಅಷ್ಟೆ. ಅಂದ್ರೆ ನನ್ನವರು ಅಂತ ಭಾವ ಬರ್ಬೇಕಷ್ಟೆ. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಎಲ್ಲರನ್ನ ಯಾರು ನನ್ನವರು ಅಂತ ಅಪ್ಪುಗೊಂತಾರ ಅವರು ಗುರು ಆಗ್ತಾರಷ್ಟೆ. ಎಲ್ಲರನ್ನ ಅಪ್ಪಿಕೊಳ್ಳುವ ಗುಣ ಬೇಕು ಮನುಷ್ಯನಿಗೆ. ವಸಂತವತ್ ಲೋಕಹಿತಶ್ಚರಂತಹ ಒಬ್ಬ ಗುರು ಅಂದ್ರ ಅವ ಲೋಕಹಿತವನ್ನ ಬಯಸುವವ, ಸದಾ ಸಮಾಜವನ್ನ ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡುವವ, ಹಗಲಿರುಳೆನ್ನದೆ ಸಮಾಜಕ್ಕಾಗಿ ದುಡಿಯುವವ ಗುರು. ಹಿಂದೆ ಬುದ್ಧನ ಕಾಲದಲ್ಲಿ ಒಬ್ಬ ಉಪಗುಪ್ತ ಅಂತ ಇದ್ದ.